ಸದನದಲ್ಲಿನೇ ಬಿಜೆಪಿಗರ ಬೆವರಿಳಿಸಿದ ಸಿದ್ದರಾಮಯ್ಯ. ರಾಜಕೀಯ ನೀರನ್ನು ಕುಡಿಸಿರೋದು ಇವರಿಗೆ. ಕಲಾಪದ ವೇಳೆ ಸಿಎಂ ಅವರು ಏನೇನು ಮಾತಾಡಿದ್ರು ಈ ವಿಡಿಯೋ ನೋಡಿ. ನಮಸ್ಕಾರ, ADINA.comಗೆ ಸ್ವಾಗತ. ನಾನು ಸಪನ. ವಿಧಾನಸಭೆ ಕಲಾಪ ಸಾಮಾನ್ಯವಾಗಿ ಗಂಭೀರ ಚರ್ಚೆಗಳಿಗೆ ವೇದಿಕೆ ಆಗಬೇಕಾದದ್ದು. ಆದರೆ ಇತ್ತೀಚಿನ ಕಲಾಪಗಳಲ್ಲಿ ರಾಜಕೀಯ ವಾಗ್ವಾದಗಳ ಜೊತೆಗೆ ವ್ಯಂಗ್ಯ, ಚಾಟಿಯ ಮಾತುಗಳು ಮತ್ತು ನಗುವಿನ ಸನ್ನಿವೇಶಗಳೇ ಹೆಚ್ಚು ಗಮನವನ್ನು ಸೆಳೀತಾ ಇದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ತಮ್ಮ ವಿಶಿಷ್ಟ ಶೈಲಿಯಲ್ಲಿ ವಿರೋಧ ಪಕ್ಷದ ನಾಯಕರನ್ನ ತರಾಟೆಗೆ ತೆಗೆದುಕೊಂಡ ಘಟನೆ ಬುಧವಾರ ಸದನದಲ್ಲಿ ನಡೆದಿದೆ. ಹೌದು, ಸದನದೊಳಗೆ ಮಾತನಾಡಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ವಿರೋಧ ಪಕ್ಷದ ನಾಯಕರ ಪ್ರಶ್ನೆಗಳಿಗೆ ಟಾಂಗ್ ಕೊಟ್ಟಿದ್ದಾರೆ. ವಿಧಾನಸಭೆಯಲ್ಲಿ ಬಜೆಟ್ ಕುರಿತು ಒಂದಿಷ್ಟು ಚರ್ಚೆಗಳು ನಡೆಯಿತು. ಬಜೆಟ್ ಮೇಲಿನ ಚರ್ಚೆಗೆ ಉತ್ತರವನ್ನ ನೀಡಿದ ಅವರು, ನಾನು ಯಾವತ್ತೂ ರಾಹುಕಾಲ, ಗುಳಿಕ ಕಾಲ, ಯಮಗಂಡ ಕಾಲ ನೋಡಿಕೊಂಡು ಬಜೆಟ್ ಮಂಡನೆ ಮಾಡಿದವನಲ್ಲ. ಈ ಹಿಂದೆ ಹಲವು ಬಾರಿ ರಾಹುಕಾಲದಲ್ಲಿನೇ ಬಜೆಟನ್ನು ಮಂಡನೆ ಮಾಡಿದ್ದೀನಿ. ಈ ಬಾರಿ ನಮ್ಮ ಅಧಿಕಾರಿಗಳು ಮನೆಯವರ ಮಾತು ಕೇಳಿ ರಾಹುಕಾಲದ ಬಳಿಕ ಬಜೆಟನ್ನು ಮಂಡಿಸಿದ್ದೀನಿ ಅಂತ ಸಿಎಂ ಸಿದ್ದರಾಮಯ್ಯ ಅವರು ತಿಳಿಸಿದ್ದಾರೆ. ಮುಂದುವರೆದು ಮಾತನಾಡಿರೋ ಅವರು, ನನಗೆ ಯಾವುದರಲ್ಲೂ ಕೂಡ ನಂಬಿಕೆ ಇಲ್ಲ. ಯುಗಾದಿ, ಶಿವರಾತ್ರಿ ಹಬ್ಬದ ದಿನ ಯಾರು ಕೂಡ ಮಾಂಸ ತಿನ್ನೋದಿಲ್ಲ. ಯಾರು ತಿಂತಾರೆ? ಆದರೆ ನಾನು ತಿಂತೀನಿ. ಎಲ್ಲವೂ ಕೂಡ ಅವರವರ ನಂಬಿಕೆ. ದೇವಸ್ಥಾನದೊಳಗೆ ಮಾತ್ರ ದೇವರಿಲ್ಲ, ಎಲ್ಲ ಕಡೆನೂ ದೇವರಿದ್ದಾನೆ ಅನ್ನೋದು ನನ್ನ ನಂಬಿಕೆ. ನಮ್ಮ ಬಜೆಟ್ ಖಾಲಿ ಚೊಂಬಲ್ಲ, ಅದು ಜನರಿಗೆ ಶಕ್ತಿಯನ್ನು ತುಂಬಿದ ಕೊಡ ಅಂತ ಆರ್ಥಿಕ ಶಿಸ್ತಿನ ಬಗ್ಗೆ ವಿಪಕ್ಷಗಳಿಗೆ ಸಿಎಂ ಅವರು ಪಾಠವನ್ನ ಮಾಡಿದ್ದಾರೆ. ನಾನು ಯಾವತ್ತೂ ರಾವು ಕಾಲ ನೋಡಿಲ್ಲ, ಯಾವತ್ತೂ ಗುಳಿಕ ಕಾಲ ನೋಡಿಲ್ಲ, ಯಮಗಂಡ ಕಾಲ ನೋಡಿಲ್ಲ. ಯಾವತ್ತು ಸೂರ್ಯಗ್ರಹಣ ಇದೆಯಲ್ಲ, ಯುಗಾದಿ ಹಬ್ಬದ ದಿನ ಯಾರಾದ್ರೂ ಮಾಂಸ ತಿಂತಾರೇನ್ರಿ? ಶಿವರಾತ್ರಿ ಹಬ್ಬದ ದಿನ ಮಾಂಸ ತಿಂತಾರೆ, ನಾನು ತಿಂತೀನಿ. ನಥಿಂಗ್ ರಾಂಗ್. ಎಲ್ಲ ದಿನನೂ ಒಂದೇನೆ, ಹಬ್ಬ ಅಂತ ಮಾಡ್ತೀವಿ ಅಷ್ಟೇನೆ. ಅದು ಅವ್ರವ್ರ ನಂಬಿಕೆ. ಇನ್ನು ಮಾವಿನ ಹಣ್ಣನ್ನ ಟೀಕೆ ಮಾಡಿದ ತಕ್ಷಣ ಅದು ಬೇವಿನ ಹಣ್ಣಾಗೋದಕ್ಕೆ ಸಾಧ್ಯ ಇಲ್ಲ. ಜನ ಬುದ್ಧಿವಂತರಿದ್ದಾರೆ, ಅವರಿಗೆ ಮಾವು ಯಾವುದು, ಬೇವು ಯಾವುದು ಅನ್ನೋದು ಗೊತ್ತಿದೆ ಅಂತ ಹೇಳಿದ್ದಾರೆ. ಸಾಲದ ಮೇಲೆ ಸರ್ಕಾರ ನಡೀತಾ ಇದೆ ಎನ್ನೋ ಟೀಕೆಯನ್ನ ಬಿಜೆಪಿ ನಾಯಕರು ಮಾಡಿದ್ದಕ್ಕೆ ಉತ್ತರವನ್ನ ನೀಡಿದ ಸಿಎಂ ಸಿದ್ದರಾಮಯ್ಯ ಅವರು, ಸಾಲಗಾರ ರಾಜ್ಯ ಅಂತ ಹೆಂಗ್ ಹೇಳ್ತೀರಿ? ಯಾವ ಬಾಯಿನಲ್ಲಿ ಹೇಳ್ತೀರಪ್ಪ? ನಮ್ಮ ಸರ್ಕಾರ 1.32 ಲಕ್ಷ ಕೋಟಿ ಸಾಲ ಮಾಡಿತ್ತು. ಬಜೆಟ್ ಗಾತ್ರ 44,80,4 ಕೋಟಿ ರೂಪಾಯಿ ಇದ್ದಾಗ ಸಾಲದ ಬಜೆಟ್ ಹೇಗೆ ಆಗೋದಕ್ಕೆ ಸಾಧ್ಯ? ಸಾಲದ ಮೇಲೆ ಸರ್ಕಾರ ನಡೀತಾ ಇದೆ ಅನ್ನೋದು ಸತ್ಯಕ್ಕೆ ದೂರವಾಗಿರೋ ಮಾತು. 2008ರಿಂದ 2013ರವರೆಗೆ ಇದ್ದ ಬಿಜೆಪಿಯು ಕೂಡ ಸಾಲ ಮಾಡಿದೆ. 5 ವರ್ಷಕ್ಕೊಮ್ಮೆ ಸಾಲ ದುಪ್ಪಟ್ಟು ಆಗುತ್ತೆ. ಮೋದಿಯವರು ಪ್ರಧಾನಿಯಾದ ಬಳಿಕ 165 ಲಕ್ಷ ಕೋಟಿ ರೂಪಾಯಿ ಸಾಲ ಮಾಡಿದ್ದಾರೆ. GDP ಬೆಳವಣಿಗೆಯಲ್ಲಿ ರಾಜ್ಯಕ್ಕಿಂತ ದೇಶನೇ ಕಡಿಮೆ ಇದೆ ಅಂತ ತಿರುಗೇಟನ್ನ ಕೊಟ್ಟಿದ್ದಾರೆ. ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಅಂತ ಹೇಳ್ತದೆ, GSDPಯ 25% ಒಳಗಡೆ ಇರಬೇಕು. ನಾವು 24.94% ಅಷ್ಟೇ ಸಾಲ ಮಾಡಿರೋದು. ಇದು 25 ಒಳಗಡೆ ಇಲ್ವಾ? ಮನೆ ಅಧ್ಯಕ್ಷರ 25 ಒಳಗಡೆ ಇಲ್ವಾ? ಅದರಿಂದ 24.94 ಅಷ್ಟರೊಳಗಡೆ ಸಾಲ ಮಾಡಿರೋದು. ಅದರಿಂದ ನಾವು ಸಾಲ ಮಿತಿಮೀರಿ ಏನೋ ಮಾನದಂಡಗಳನ್ನೆಲ್ಲ ಮೀರಿ ಸಾಲ ಮಾಡಿಬಿಟ್ಟಿದ್ದೀವಿ ಅನ್ನೋ ರೀತಿ ಮಾತಾಡಿದ್ದಾರೆ ವಿರೋಧ ಪಕ್ಷದ ನಮ್ಮ ಗೆಳೆಯರು. ಇಟ್ಸ್ ನಾಟ್ ಕರೆಕ್ಟ್. ಈಗ ನಾವು ಸಾಲ ಎಷ್ಟಾಗಿದೆ ರಾಜ್ಯದಲ್ಲಿ? 8,24,000 ಕೋಟಿ. 8,24,000 ಕೋಟಿ ಸಾಲ, ಒಟ್ಟು ಸಾಲ ಆಗಿದೆ. ಇದು ಸ್ವಾತಂತ್ರ್ಯ ಬಂತವಿಂದ ಬೆಳಕ ಬಂದಿದೆ, ಸ್ವಾತಂತ್ರ್ಯ ಬಂತವಿಂದ ಬೆಳಕ ಬಂದಿರತಕ್ಕಂಥದ್ದು. ಇವರು ಸಾಲ ಮಾಡಿರ್ಲಿಲ್ವಾ? ಇವರು 2008ರಿಂದ 5 ವರ್ಷ ಇದ್ರಲ್ಲ ಅಧಿಕಾರದಲ್ಲಿ. ಸಾಲ ಯಾವಾಗಲೂ ಕೂಡ ನಾನು ನೋಡ್ತಾ ಇದ್ದೀನಿ, ಈ ರಾಜ್ಯದ 94-95ರಿಂದ ಆರ್ಥಿಕತೆ ನೋಡ್ತಾ ಇದ್ದೀನಿ. 5 ವರ್ಷಕ್ಕೊಂದ್ಸಾರಿ ಡಬಲ್ ಆಗುತ್ತೆ ಸಾಲ, 5 ವರ್ಷಕ್ಕೊಂದ್ಸಾರಿ ಡಬಲ್ ಆಗುತ್ತೆ ಸಾಲ. ಈಗ ಕೇಂದ್ರ ಸರ್ಕಾರ ಸಾಲ ಮಾಡಿದ್ದಾರೆ. ಯಾಕೆ ಮಾಡಿದ್ರು? ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆದ್ಮೇಲೆ 165 ಲಕ್ಷಕ್ಕೂ ಹೆಚ್ಚು ಕೋಟಿಗಳನ್ನ ಸಾಲ ಮಾಡಿದ್ದಾರೆ. 165 ಲಕ್ಷಕ್ಕೂ ಹೆಚ್ಚು ಕೋಟಿಗಳನ್ನು ಸಾಲ ಮಾಡಿದ್ದಾರೆ. ಒಟ್ಟು ದೇಶದ ಮೇಲೆ ಇರ್ತಕ್ಕಂಥ ಸಾಲ 218 ಕೋಟಿ ಲಕ್ಷಕ್ಕೂ ಹೆಚ್ಚು. ಈಗ ಅವ್ರೇನ್ ಹೇಳ್ತಾರೆ? ಇಲ್ಲ ಅಸೆಟ್ಸ್ ಕ್ರಿಯೇಟ್ ಮಾಡಿದೀವಿ, ಆಸ್ತಿ ಕ್ರಿಯೇಟ್ ಮಾಡಿದೀವಿ. ಇನ್ನು ಮುಂದುವರೆದು ಮಾತನಾಡಿರೋ ಸಿಎಂ ಸಿದ್ದರಾಮಯ್ಯ ಅವರು, ನಾನು ದನಕರುಗಳಿಗೆ ನೀರನ್ನು ಕುಡಿಸಿದ್ದೀನಿ. ವಿರೋಧ ಪಕ್ಷದವರು ದನಾನ ಏನೋ ಗೊತ್ತಿಲ್ಲ ನನಗೆ,
ದನಕರುಗಳು ಪ್ರಾಣಿಗಳು. ನೀವು ನೀರು ಕುಡಿದಿದ್ದೀರಾ? ನಾನು ನೀರು ಕುಡಿಸಿದ್ದೀನ? ರಾಜಕೀಯ ನೀರನ್ನು ಕುಡಿಸಿದ್ದೀನಿ. ರಾಜಕೀಯ ನೀರನ್ನು ವಿರೋಧ ಪಕ್ಷದವರಿಗೆ ಕುಡಿಸ್ತಾನೇ ಇರ್ತೀನಿ ಅಂತ ಆರ್ ಅಶೋಕ್ಗೆ ಸಿಎಂ ಸಿದ್ದರಾಮಯ್ಯ ಅವರು ಟಾಂಗ್ ಅನ್ನು ಕೊಟ್ಟಿದ್ದಾರೆ. ವಿರೋಧ ಪಕ್ಷದ ನಾಯಕರು ನಾನು ದನಕರುಗಳಿಗೆ ನೀರು ಕುಡಿಸಿದ್ದು, ಇವರು ದನನ ಏನೋ ಗೊತ್ತಿಲ್ಲ ನನಗೆ, ದನ ಕರುಗಳಿಗೆ ನೀರು ಕುಡಿಸಿದ್ದು ನಾನು, ಪ್ರಾಣಿಗಳಿಗೆ ಮಧ್ಯಾಹ್ನ ಪ್ರಾಣಿಗಳು, ದನ ಕರುಗಳು ಪ್ರಾಣಿಗಳು. ಇವರು ನೀವು ಕುಡಿದಿದ್ದೀರ? ನೀವು ನೀರು ಕುಡಿಸಿದ್ದೆ ನಾನು. ಕನಿಷ್ಠ ಪಕ್ಷ ಅಡ್ಮಿಟ್ ಮಾಡ್ಕೊಂಡಿದಾರ ನಮಗೆಲ್ಲ ನೀರು ಕುಡಿಸವ್ರೆ ಅಂತ. ರಾಜಕೀಯ ನೀರನ್ನ ಕುಡಿಸಿರೋದು ಇವರಿಗೆ. ಆರ್ ಅಶೋಕ್ಗೆ ಟಾಂಗ್ ಅನ್ನ ಕೊಡೋದನ್ನ ಮುಂದುವರಿಸಿದ ಸಿಎಂ ಸಿದ್ದರಾಮಯ್ಯ ಅವರು, ನೀನು ಏನೇ ಕಿತಾಪತಿ ಮಾಡಿದ್ರು ಕೂಡ ನಿಮ್ಮ ಕಿತಾಪತಿಗೆ ಅವರು ಯಾವತ್ತೂ ಮನ್ನಣೆಯನ್ನ ಕೊಡಲ್ಲ. ನಿನಗೆ ಮುಖ್ಯಮಂತ್ರಿ ಆಗಬೇಕು ಅನ್ನೋ ಕನಸು ಇದೆಯಾ ಇಲ್ವಾ? ವಿಜಯೇಂದ್ರ ನಿನ್ನನ್ನು ಸಿಎಂ ಆಗೋದಕ್ಕೆ ಬಿಡಲ್ಲ ಅಂತ ಆರ್ ಅಶೋಕ್ಗೆ ನಗೆಯಲ್ಲಿನೇ ಚಾಟಿ ಬೀಸೋ ಮಾತುಗಳನ್ನು ಆಡಿದ್ದಾರೆ. ಇನ್ನು ಅರವಿಂದ್ ಬೆಲ್ಲದವರಿಗೆ ಟಾಂಗ್ ಅನ್ನು ಕೊಟ್ಟ ಸಿಎಂ ಸಿದ್ದರಾಮಯ್ಯ ಅವರು, ನೀನು ಬಸವ ತತ್ವವನ್ನ ಪಾಲನೆ ಮಾಡಿದ್ರೆ ನೀನು ಬಿಜೆಪಿಯಲ್ಲೇ ಇರೋವಂಗಿಲ್ಲ ಅಂತ ಹೇಳಿದ್ದಾರೆ. ಏನಪ್ಪ ಅರವಿಂದ ಬೆಲ್ಲದ ನಮ್ಮ ಪರಿಸ್ಥಿತಿ ಹಂಗಾಗೈತೆ. ಈಗ ನಮ್ಮ ಪರಿಸ್ಥಿತಿ ಹಂಗಾಗೈತೆ. ಯಾಕಂದ್ರೆ ನೀವು ಮುಜರಾಯಿಲಂತೂ ಏನು ದುಡ್ಡು ಕೊಟ್ಟಿಲ್ಲ. ನಾವು ಬಸವಣ್ಣನ ಹೆಸರು ಹೇಳ್ಕೊಂತ ಉಳ್ಳವರು ಶಿವಾಲಯ ಮಾಡೋರು, ಮುಸಲ್ಮಾನರ ಮಸೀದಿ ಕಟ್ಟಿಸ್ತಾರೆ, ಮಾಡ್ತಾರೆ, ನಿಜವಾಗಿ ಬಸವಣ್ಣ ಹೆಸರು ಹೇಳಿದ್ರೆ ನೀನು ಅಲ್ಲಿ ಇರ್ತಾನೆ ಇರ್ಲಿಲ್ಲ, ಬಿಜೆಪಿನಲ್ಲಿ ಇರ್ತಾನೆ ಇರ್ಲಿಲ್ಲ. ವಿರೋಧ ಪಕ್ಷದವರು ಸೋಷಿಯಲ್ ಮೀಡಿಯಾಗೆ ಹೂರಣವನ್ನ ನೀಡೋದಕ್ಕೆ ಬಹಳ ಕಸರತ್ತನ್ನ ಮಾಡಿ ಪದಪುಂಜಗಳನ್ನು ಬಳಸಿದ ಘಟನೆ ಸದನದಲ್ಲಿ ನಡೆಯಿತು. ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ವಿಧಾನಸಭೆ ಕಲಾಪ ಕೇವಲ ಬಜೆಟ್ ಮತ್ತು ನೀತಿಗಳ ಚರ್ಚೆಗೆ ಮಾತ್ರ ಸೀಮಿತ ಆಗದೆ ರಾಜಕೀಯ ವ್ಯಂಗ್ಯ ಮತ್ತು ತೀವ್ರ ಮಾತಿನ ಚಕಮಕಿಗೂ ಕೂಡ ವೇದಿಕೆಯಾಗಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಶೈಲಿಯ ಪ್ರತಿಕ್ರಿಯೆಗಳು ಸದನದಲ್ಲಿ ನಗುವಿನ ವಾತಾವರಣ ಸೃಷ್ಟಿಯಾದರೂ ಅದೇ ವೇಳೆ ರಾಜಕೀಯ ಗಂಭೀರತೆಯ ಮಟ್ಟದ ಬಗ್ಗೆ ಪ್ರಶ್ನೆಗಳನ್ನು ಎಬ್ಬಿಸುತ್ತೆ. ವಿರೋಧ ಪಕ್ಷದ ನಾಯಕರು ಮತ್ತು ಆರ್ ಅಶೋಕ್ ಸೇರಿದಂತೆ ಹಲವರು ಸರ್ಕಾರದ ನೀತಿಗಳ ಬಗ್ಗೆ ಟೀಕೆ ಮುಂದುವರಿಸಿದ್ರೆ ಆಡಳಿತ ಪಕ್ಷ ತಿರುಗೇಟನ್ನ ನೀಡೋದ್ರಲ್ಲಿ ಹಿಂದೆ ಬಿದ್ದಿಲ್ಲ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು EDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.